ನಮಸ್ತೆ ವೀಕ್ಷಕರೇ, ಮುನಿಸುತ್ತರವೇ ಮುಗುದೆ ಮುಂದುವರೆದ ಭಾಗ. ಸುಜಾತಳ ಒಪ್ಪಿಗೆ ಸಿಕ್ಕಿತೆಂದು ನಾರಾಯಣ ಹೇಗೇಗೋ ಆಡಲು ಶುರು ಮಾಡಿದ. ಆಕೆಯನ್ನು ಸ್ಟಾಪ್ ರೂಮ್ಗೆ ಕರೆದು ಬೇಕೆಂದೇ ಮೈ ಮುಟ್ಟುವುದು, ಮುಟ್ಟಬಾರದ ಜಾಗವನ್ನು ಮುಟ್ಟಲು ಹವಣಿಸುವಾಗ ಪ್ರೀತಿ ದೂರ ನಿಂತರೆ ಮರ್ಯಾದೆ ಉಳಿಯುತ್ತದೆ ಎಂದಾಗ, ಎಷ್ಟು ದಿನ ಹೆಂಡತಿಯಾದ ಮೇಲೆ ಎಲ್ಲದಕ್ಕೂ ನಾನೇ ಹಕ್ಕುದಾರ ಎಂದಾಗ ತೂ ಎಂದು ಮುಖಕ್ಕೆ ಉಗ್ಗಿದು ಮನೆಗೆ ಓಡಿದಳು ಪ್ರೀತಿ. ತಾನು ಸೆಕೆಂಡ್ ಕ್ಲಾಸ್ ಪಾಸ್ ಎಂಬ ಖುಷಿಯು ಈ ನೋವಿನಲ್ಲಿ ಮರೆತು ಹೋಗಿತ್ತು ಆಕೆಗೆ. 16 ತುಂಬಿ 17, ಇನ್ನು ಬಾಲ್ಯ ವಿವಾಹ. ಆದರೆ ಕಾನೂನು ಅವರಪ್ಪನ ಗಂಟು ಎಂಬ ವ್ಯವಹಾರ ಸುಜಾತಳಲ್ಲಿ ಇತ್ತು. ಕುರಿನ ಕೇಳಿ ಮಸಾಲೆ ಅರಿತಾರ, ನಾಡಿದ್ದು ಭಾನುವಾರನೇ ಮದುವೆ, ಯಾರು ತಡಿತಾರೋ ನಾನು ನೋಡ್ತೀನಿ ಎಂದು ಸುಜಾತ ಹೇಳುವಾಗ, ಇಲ್ಲಿದ್ದರೆ ನನಗೆ ಉಳಿಗಾಲವಿಲ್ಲ, ಸೀದಾ ನೆಲಮಂಗಲದ ಅತ್ತೆ ಮನೆಗೆ ಹೋಗೋದು ಒಳ್ಳೆಯದು, ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ 100 ವರ್ಷ ಆಯಸ್ಸಂತೆ ಎಂದುಕೊಂಡು ಮೌನವಾಗಿಯೇ ಇದ್ದು ಪ್ರೀತಿ ಶನಿವಾರ ಸಂಜೆ ಮನೆಯಿಂದ ಮೆಲ್ಲಗೆ ಹೊರಬಂದು ನೆಲಮಂಗಲದ ಅತ್ತೆ ಮನೆಗೆ ಹೋಗುತ್ತಾಳೆ. ಪ್ರೀತಿ ಕಾಣದಿದ್ದಾಗ ಯಾರೊಟ್ಟಿಗೋ ಓಡಿ ಹೋದ್ಲು, ಹಾಳಾದೋಳು ಎಂದು ಅವಳ ಮೇಲೆ ಗೂಬೆ ಕೂರಿಸಿ ಆರಾಮಾದಳು ಸುಜಾತ. ನಾರಾಯಣ ಮಾಸ್ಟರು, ಏನು ಸುಜಾತವ್ವ, ಅವಳನ್ನೇ ನನಗೆ ಕೊಡ್ತೀನಿ ಅಂದಿದ್ಯಲ್ಲವ್ವ ಎಂದಾಗ, ಮೂತಿನ ಇದು ನಿನ್ನ ಮೊಮ್ಮಗಳ ಹಾಕಿದ್ದಾಳೆ ಎಂದು ಹೇಳುತ್ತಾ ಒಳಬಂದಾಗ ಪ್ರೀತಮ್ನನ್ನು ನೋಡಿ ಯಾರೀತ ಎಂದು ಕೇಳಿದ. ನಾನು ಪ್ರೀತಿಯ ಅತ್ತೆ ಮಗ, ಅಕ್ಕಿನ ಲಗ್ನ ಆಗೋನು, ಮರ್ಯಾದೆ ಆಗಿ ಸುಮ್ಮನೆ ಇದ್ದರೆ ಸರಿ ಮಾಸ್ಟ್ರೇ, ಇಲ್ಲ ಅಂದರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ, ಮುಖದ ಸುಕ್ಕು ಲೆಕ್ಕ ಮಾಡ್ಕೊ ಮೊದಲು ಎಂದು ಬೈಯುವಾಗ, ಈಕಿನೇ ಅಂದಿದ್ದು ಸುಲಭವಾಗಿ ಸಿಗುವಾಗ ನಾನ್ಯಾಕೆ ಬಿಡಲಿ, ನಾನು ಅಷ್ಟೊಂದು ಒಳ್ಳೆಯವನಲ್ಲ ಎಂದು ನುಡಿದ ನಾರಾಯಣನಿಗೆ, ಪುನಃ ಮಾತಾಡ್ತೀಯಾ, ಈಗಲೇ ಕಂಪ್ಲೇಂಟ್ ಕೊಡ್ತೀನಿ ನೋಡು ಎಂದು ಪ್ರೀತಮ್ ಅಂದಾಗ ಸುಜಾತಳಿಗೆ ಬೈಯುತ್ತಾ ಜಾಗ ಖಾಲಿ ಮಾಡುತ್ತಾನೆ ನಾರಾಯಣ. ಅಲ್ಲ ಕಣೋ, ಬಹಳ ರೋಪ್ ಹಾಕ್ತಿದ್ದೀಯಲ್ಲ, ನೀನಾಗ್ತೀಯ ಅಕ್ಕಿನ ಲಗ್ನ ಎಂದು ಸುಜಾತ ಕೇಳುತ್ತಾಳೆ. ನಮ್ಮ ಅವಂಗೆ ಅಕ್ಕಿನ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಎಂದಾಗ, ನಿನಗೆ ಎಂದಳು ಸುಜಾತ. ನನಗೂ ಅವ್ವ ಏನಂತಾಳೋ ಹಂಗೆಯ ಎಂದು ನುಡಿಯುತ್ತಾನೆ ಪ್ರೀತಮ್. ಸುಜಾತ ಯಾರಾದರೇನು, ನನಗೆ ಕಾಟ ತಪ್ಪಿತಲ್ಲ ಎಂದು ನುಡಿಯುತ್ತಾಳೆ. ಚಾಕುಡಿ ಬಾರೋ ಎಂದು ಪ್ರೀತಮ್ನನ್ನು ಕರೆದಾಗ, ಇಲ್ಲ ಅತ್ತೆ, ಅಮ್ಮ ಕಾಯ್ತಿರ್ತಾಳೆ ಎಂದು ಹೇಳಿ ಹೊರಟು ಬಿಟ್ಟ ಪ್ರೀತಮ್. ಅಬ್ಬ, ಸದ್ಯ ಕಾಟ ತಪ್ಪಿತು ಎಂದು ಸುಜಾತ ನಿಟ್ಟುಸಿರು ಬಿಡುತ್ತಾಳೆ. ಮಾರನೇ ದಿನ ಭಾಗ್ಯ ಮತ್ತು ಪ್ರೀತಮ್ ಸುಜಾತಳ ಮನೆಗೆ ಬರುತ್ತಾರೆ. ಮೌನವಾಗಿ ಮುದುಡಿ ಕುಳಿತಿದ್ದ ಪ್ರೀತಿಯನ್ನು ನೋಡಿ ಅವಳಿಗೆ ಧೈರ್ಯ ಹೇಳುತ್ತಾರೆ. ಪ್ರೀತಮ್ದು ಓದಿ ಮುಗಿದ ಮೇಲೆ ಪ್ರೀತಿಗೂ ಪ್ರೀತಮ್ಗೂ ಮದುವೆ ಮಾಡೋಣ ಎಂದು ಅತ್ತೆ ಭಾಗ್ಯ ಅಂದಾಗ ತನ್ನ ಕಿವಿಯನ್ನೇ ತಾನು ನಂಬಲಿಲ್ಲ ಪ್ರೀತಿ. ನಿನಗೆ ಒಪ್ಪಿಗೆನಾ ಪ್ರೀತಮ್ ಎಂದು ಕೇಳಿದಾಗ, ನನಗೆ ಒಪ್ಪಿಗೆ ಎಂದು ಪ್ರೀತಮ್ ಹೇಳುತ್ತಾನೆ. ಪ್ರೀತಿಯ ಹತ್ತಿರ ಅವಳ ಒಪ್ಪಿಗೆ ಕೇಳಿದಾಗ ಅನಿರೀಕ್ಷಿತ ಪ್ರಶ್ನೆಯಿಂದ ಕಂಗಾಲಾಗಿದ್ದಳು ಪ್ರೀತಿ. ಮೆಲ್ಲನೆ ಬೆಚ್ಚನೆಯ ಭಾವನೆಗಳು ಚಿಗುರುವ ಸಮಯ. ಏನನ್ನೂ ಹೇಳದೆ ಮೌನವಾಗಿ ಇದ್ದಾಗ ಭಾಗ್ಯಳೆ ಮುಂದುವರೆಸಿ, ಇಷ್ಟನೇ ಅಲ್ವಾ ಪ್ರೀತಿ, ಹೇಗೋ ರಿಸಲ್ಟ್ ಬಂದಿದೆ, ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಲಿಯಲು ಹೋಗುತ್ತಾನೆ, ಬಂದ ಮೇಲೆ ಮದುವೆ ಮಾಡೋದೆ, ಅವನು ಬೆಂಗಳೂರಿಗೆ ಹೋದಾಗ ನಾನೊಬ್ಬಳೆ ತಾನೆ, ನನ್ನೊಟ್ಟಿಗೆ ನೀನು ಇದ್ದು ಬಿಡು, ಅವನು ಕಲಿತು ಆದ ನಂತರ ಮದುವೆ ಮಾಡಿದರಾಯಿತು, ನಿನಗೂ ವಯಸ್ಸಾಗಿರುತ್ತದೆ ಎಂದಾಗ, ಇದೇ ಸರಿ ಸರಿ ಎಂದು ಉತ್ತರಿಸುತ್ತಾನೆ ಪ್ರೀತಮ್. ಅವನಿಗೆ ತಿಳಿದಿರುವುದಿಲ್ಲ ಇದು ಆಕರ್ಷಣೆಯೋ ನಿಜ ಪ್ರೀತಿಯೋ ಎಂದು. ಬೆಳೆದ ಹೆಣ್ಣು ಹತ್ತಿರ ಇದ್ದಾಳೆ, ಜಾಸ್ತಿ ಯೋಚಿಸಲು ಹೋಗದೆ ಎಸ್ ಎಂದು ಹೇಳುತ್ತಾನೆ ಪ್ರೀತಮ್. ಅವನ ಲೆಕ್ಕದಲ್ಲಿ ಮಾವನ ಮಗಳು, ಅಮ್ಮ ಹೇಳಿದರು, ನೋಡಲು ಲಕ್ಷಣವಾಗಿದ್ದಾಳೆ ಅಷ್ಟೆ. ಅಲ್ಲಿ ಆಕೆಯನ್ನು ನೋಡಿ ಮನದಲ್ಲಿ ಮೂಡುವ ಭಾವನೆಗಳಿಗೆ ಅಷ್ಟೊಂದು ಮಹತ್ವ ಇರಲಿಲ್ಲ. ಅತ್ತೆ ಹೇಳಿದ್ದರಿಂದ ನನ್ನನ್ನು ಬಂದು ನಾರಾಯಣ ಮಾಸ್ಟರಿಂದ ಕಾಪಾಡಿದ ನನ್ನ ಅತ್ತೆಯ ಮಗನೇ, ಅವನೇ ನನ್ನ ಜೀವ, ಅವನಲ್ಲೇ ನನ್ನ ಖುಷಿ, ನನ್ನ ಜೀವ. ಆಸರೆಗಾಗಿ ಬಳ್ಳಿ ಹುಡುಕಾಡಿ ಮರ ಸಿಕ್ಕುವಾಗ ಹೇಗೆ ಅದನ್ನು ಅಪ್ಪಿ ಹುಲುಸಾಗಿ ಬೆಳೆಯುತ್ತದೋ ಅದೇ ರೀತಿ ಪ್ರೀತಿಯು ಪ್ರೀತಮ್ನನ್ನು ಮನದಲ್ಲೇ ಅಪ್ಪಿಕೊಂಡಳು. ಅತ್ತೆಯೂ ಅಲ್ಲೇ ಇರಲು ಹೇಳಿದರು. ನನಗೂ ಆಸರೆ, ಇಲ್ಲೇ ಹತ್ತಿರ ಎಷ್ಟೋ ಅಂಗಡಿಗಳಿವೆ, ಅಲ್ಲಿಂದ ಬಟ್ಟೆ ತಂದು ಹೊಲಿಯುವೆ, ಹಣವೂ ಆಗುತ್ತದೆ, ಇರುವ ಹಣದಲ್ಲಿ 2ನೇ ದರ್ಜೆಯ ಮಿಷನ್ ತೆಗೆದುಕೊಂಡರೆ ಹೊಲಿಯಬಹುದು ಎಂದು ಏನೇನೋ ಲೆಕ್ಕಾಚಾರ ಹಾಕಿದಳು. ಒಂದೇ ಮನೆಯಲ್ಲಿರುವಾಗ ಪ್ರೀತಮ್ ಬಂದು ಆಕೆಯೊಡನೆ ತುಂಟಾಟ ಆಡುವುದಿತ್ತು. ಆದರೆ ತನ್ನ ಪರಿಧಿ ಮೀರದೆ ಪ್ರೀತಿ ಆತನೊಂದಿಗೆ ವ್ಯವಹರಿಸಿದರೂ ಮನದಾಳದಲ್ಲಿ ಪ್ರೀತಿ ಬೇರು ಬಿಟ್ಟು ಭಾವನೆಗಳು ಚಿಗುರೊಡೆದು ಹೊಲಸಾಗಿ ಚಿಗುರತೊಡಗಿತು.
ಬ್ಯಾಂಕ್ನಿಂದ ಎಜುಕೇಷನ್ ಸಾಲ ಪಡೆದ ಪ್ರೀತಮ್ ಇಂಜಿನಿಯರಿಂಗ್ ಓದಲು ಬೆಂಗಳೂರು ಮಹಾನಗರಕ್ಕೆ ಹೊರಟಿದ್ದ. ಯಲಹಂಕದಲ್ಲಿರುವ ನಿಟ್ಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆತನಿಗೆ ಸೀಟು ಸಿಕ್ಕಿತು. ಕಲಿಕೆಯ ಉತ್ಸಾಹದೊಂದಿಗೆ ತಾಯಿ ಕೊಟ್ಟ ಹಣವನ್ನು ಇಟ್ಟುಕೊಂಡು ಬಸ್ಸು ಹತ್ತಿದ ಪ್ರೀತಮ್ನನ್ನು ನೋಡಿ ಪ್ರೀತಿ ಅಳುತ್ತಿದ್ದಳು. ಇದನ್ನು ಗಮನಿಸಿದ ಪ್ರೀತಮ್ ಬೆಂಗಳೂರಿಗೆ ಹೋಗುವ ಗೋಜಿನಲ್ಲಿ ಅಷ್ಟೊಂದು ಗಮನಿಸಲಿಲ್ಲ. ಆದರೆ ಅತ್ತೆ ಭಾಗ್ಯ ಬರ್ತಾ ಇರ್ತಾನೆ, ವರ್ಷಗಳು ಕಳೆಯುತ್ತವೆ, ಮತ್ತೆ ಮದುವೆನೇ ತಾನೆ, ಒಂದು ಕೆಲಸ ಸಿಕ್ಕಿದರೆ ಮುಗಿಯಿತು ಎಂದು ಸಮಾಧಾನ ಮಾಡಿದರು. ರಾತ್ರಿಯೆಲ್ಲ ಅಳುತ್ತಿದ್ದಳು ಪ್ರೀತಿ. ತಾನು ಗವರ್ನಮೆಂಟ್ ಕಾಲೇಜಿಗೆ BA ಮಾಡಲು ಸೇರಿದಳು. ಹಳೆಯ ಮಿಷನ್ ಖರೀದಿಸಿ ಹೊಲಿಗೆಯಲ್ಲಿ ಬ್ಯುಸಿಯಾದಳು. ದಿನಗಳು ಉರುಳಿದ ಹಾಗೆ ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಎಂದು ಹೇಳುತ್ತಾ ಓದಲು ಇದೆ, ಪರೀಕ್ಷೆ ಇದೆ ಎಂದು ಹೇಳುತ್ತಾ ಸಮಯ ಸರಿಸಿದ ಪ್ರೀತಮ್. ಬ್ಯಾಂಕ್ ಹಣ ಬರಲು ತಡವಿದೆ, ಕೈಯಲ್ಲಿ ಹಣವಿಲ್ಲ ಎಂದು ಹೇಳಿದಾಗ ತಾನು ದುಡಿದ ಹಣವನ್ನು ಕೊಟ್ಟಿದ್ದಲ್ಲದೆ ಆತ ಕೇಳಿದಾಗ ಹಣ ಕೊಡಲು ಶುರು ಮಾಡಿದಳು ಪ್ರೀತಿ. ಆತನಿಗಾಗಿ ಜಾಸ್ತಿಯೇ ದುಡಿಯಲು ಶುರು ಮಾಡಿದಳು ಪ್ರೀತಿ. ಬೇಡ ಕಣೆ, ನಿದ್ದೆಗೆಟ್ಟು ದುಡಿಯಬೇಡ ಎಂದಾಗ ಪರವಾಗಿಲ್ಲ ಅತ್ತೆ, ಸ್ವಲ್ಪ ಸಮಯ ಮತ್ತೆ ಅವರೇ ನಮ್ಮನ್ನು ಸಾಕುತ್ತಾರೆ ಎಂದು ಹೇಳುತ್ತಾ ತನ್ನ ಹಾಗೂ ಪ್ರೀತಮ್ನ ಬಗ್ಗೆ ಕನಸು ಕಾಣಲು ಶುರು ಮಾಡಿದಳು. ತನ್ನನ್ನು ಪ್ರೀತಿಸುವ ಗಂಡ, ಆಧರಿಸುವ ಅತ್ತೆ, ತಮ್ಮ ಪುಟ್ಟ ಕಂದ, ತಮ್ಮದೇ ಪುಟ್ಟ ಗೂಡಿನಲ್ಲಿ ನೆಮ್ಮದಿಯ ಬದುಕು ಸಾಗಿಸಬೇಕು, ಪ್ರೀತಮ್ನ ಅರ್ಧಾಂಗಿಯಾಗಿ ಬಾಳಬೇಕು. ತನ್ನೆಲ್ಲ ನೋವುಗಳಿಗೆ ಆತನ ಪ್ರೀತಿಯೇ ಮುಲಾಮು. ಬೇಗ ದಿನಗಳು ಕಳೆಯಲಿ, ತನ್ನವ ಬೇಗ ಬರಲಿ ಎಂದು ಯೋಚಿಸುತ್ತಾ ದಿನ ಕಳೆಯುತ್ತಿದ್ದ ಪ್ರೀತಿ 2ನೇ ಡಿಗ್ರಿ ಓದುತ್ತಿದ್ದಳು. ಸೆಕೆಂಡ್ PUCಯಲ್ಲಿ ಜಸ್ಟ್ ಪಾಸಾಗಿಯೂ ಓದನ್ನು ಅದೇ ಕಾಲೇಜಿನಲ್ಲಿ ಮುಂದುವರೆಸಿದಳು. ಕಾಲೇಜಿನ ನಾಟಕಗಳಲ್ಲಿ ಭಾಗವಹಿಸುವುದಕ್ಕಿಂತ ಜೀವನದ ನಾಟಕದಲ್ಲಿ ಪಾತ್ರ ಮಾಡಲು ತನ್ನವರಿಗಾಗಿ ಹಣ ಗಳಿಸಲು ದುಡಿಯುತ್ತಿದ್ದಳು. ಅತ್ತೆ ಇದ್ದ ಹೂಗಳನ್ನು ಕಟ್ಟಿ ಮಾರಿದರೂ ಆ ಹಣ ಮನೆಯ ಖರ್ಚಿಗೆ ಸಾಲುತ್ತಿರಲಿಲ್ಲ. ಆಗ ರಾಗಿ ಚೀಲ ಮಾರಿ ಸಾಮಾನು ತರುತ್ತಿದ್ದಳು ಭಾಗ್ಯ. ಹೊಲ ಉಳಲು ಟ್ರ್ಯಾಕ್ಟರ್ನವರಿಗೆ ಬೀಜ ಬಿತ್ತಲು, ನಂತರ ಕುಯಿಸಲು ಕಷ್ಟ ಎಂದು ಬೇರೆಯವರಿಗೆ ಹೊಲ ಹಾಕಿ ಇಂತಿಷ್ಟು ಗೋಣಿ ರಾಗಿ ಕೊಡಬೇಕು ಎಂಬ ನಿಯಮವನ್ನು ಅಳವಡಿಸಿಕೊಂಡಿದ್ದಳು. ಹುಣಸೆ ಹಣ್ಣನ್ನು ಕುಯ್ದು ಬೀಜ ಬಿಡಿಸಿ ಭಾಗ್ಯ ಕಷ್ಟಪಡುತ್ತಿದ್ದರೆ ಪಾಪ ಪ್ರೀತಿ ಹಣ ಹೊಂದಿಸಲು ಹಗಲು ರಾತ್ರಿ ಬಟ್ಟೆ ಹೊಲಿಯುತ್ತಿದ್ದಳು. ಮಳೆಗಾಲದಲ್ಲಿ ವ್ಯಾಪಾರ ಕುಂಠಿತವಾದಾಗ ಅಲ್ಲೇ ಇದ್ದ ಶ್ರೀಮಂತರ ತೋಟ ಹೊಲ ಕೆಲಸಕ್ಕೆ ಹೋಗಿ ಹಣ ಹೊಂದಿಸುತ್ತಿದ್ದಳು. ಆದರೆ ಪ್ರೀತಿ ಮಾತ್ರ ಅತಿಯಾಗಿ ಪ್ರೀತಮ್ನನ್ನು ಬಯಸುತ್ತಿದ್ದಳು, ನಂಬಿಕೆ ಇಟ್ಟಿದ್ದಳು. ಆದರೆ ಪ್ರೀತಮ್ನ ನಡವಳಿಕೆ ಹೆಚ್ಚು ಆಕೆಯನ್ನು ಹಚ್ಚಿಕೊಂಡವನಂತೆ ಅನಿಸುತ್ತಿರಲಿಲ್ಲ. ಅತಿಯಾಗಿ ಆರಾಧಿಸುತ್ತಿದ್ದ ಪ್ರೀತಿಗೆ ಇದರ ಭಾವ ಕಾಣಲಿಲ್ಲ. ಪ್ರೀತಮ್ನ ಓದು ಮುಗಿದು ಆತನಿಗೆ ಕ್ಯಾಂಪಸ್ ಸೆಲೆಕ್ಟ್ ಆಗಿ ಕೆಲಸವೂ ಸಿಕ್ಕಿತು. ಮನೆಗೆ ಬಂದ ಮಗನಿಗೆ ತಾಯಿ ಮದುವೆ ವಿಚಾರ ಬಗ್ಗೆ ಮಾತನಾಡುವಾಗ, ಈಗಲೇ ಏನು ಅರ್ಜೆಂಟು, ಈಗಷ್ಟೇ ಕೆಲಸ ಸಿಕ್ಕಿದೆ, ಪ್ರೀತಿಯ ಓದು ಮುಗಿಯಲಿ ಎಂಬ ಉತ್ತರ ಬಂತು. ಪ್ರೀತಿಯು ಇದು ನಿಜವೇ, ಇನ್ನೊಂದು 5-6 ತಿಂಗಳು, ಈಗಾಗಲೇ ಪ್ರೀತಮ್ ಕೆಲಸಕ್ಕೆ ಸೇರಿ 6-7 ತಿಂಗಳು ಕಳೆದಿದೆ ಎಂದು ಒಳಗೊಳಗೆ ಹರುಷ ಪಡುತ್ತಾ ಆ ದಿನಗಳಿಗಾಗಿ ಎದುರು ನೋಡುತ್ತಿದ್ದಾಳೆ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಒಂದು ಕಾರು ಬಂದು ಮನೆಯ ಎದುರು ನಿಂತಾಗ ಯಾರೋ ಶ್ರೀಮಂತ ಗೌಡರು ಬಂದಿದ್ದಾರೇನೋ, ಯಾರಪ್ಪ ಎಂದುಕೊಂಡು ಅತ್ತೆ ಕಾರು ಬಂತು, ಯಾರೋ ಶ್ರೀಮಂತರು ಬಂದರು ಅಂತ ಕಾಣುತ್ತೆ ಎಂದು ಹೇಳುವಾಗ, ನಮಗೆ ಯಾರೇ ಅಂತ ನೆಂಟರಿದ್ದಾರೆ, ಈ ದೇವಸ್ಥಾನಕ್ಕೆ ಚಂದ ಕೇಳಲು ಊರಿನ ಹುಡುಗರು ಹೀಗೆ ಬರೋದು, ಒಂದು 200 ಕೊಟ್ಟು ಕಳಿಸಿದರೆ ಆಯಿತು ಎಂದು ಹೇಳುತ್ತಾ ಇರುವಾಗ, ಹೌದೌದು ನಾನೇ ಕೊಟ್ಟಿದ್ದು, ಕಳೆದ ವರ್ಷ ಆಚೆ ವರ್ಷ ಎಂದು ಹಣ ತರಲು ಒಳಗೆ ಓಡಿದಳು ಪ್ರೀತಿ. ಹೊರಗೆ ಇದ್ದ ಭಾಗ್ಯ ಇಳಿದವರನ್ನು ನೋಡಿದಾಗ ದಂಗಾದಳು. ಅಮ್ಮ, ಇವಳು ನಿನ್ನ ಸೊಸೆ ಸೀಮಾ ಎಂದಾಗ ಬೇಕಾ ಬೇಡವಾ ಎಂದು ಕಾಲು ಹಿಡಿದಳು ಆ ಹೆಣ್ಣು ಮಗಳು. ಅತ್ತೆ ತಗೊಳ್ಳಿ ಕೊಡಿ ಎಂದು ಹೊರಗೆ ಬಂದ ಪ್ರೀತಿ ಇವರನ್ನು ನೋಡಿ ಅಲ್ಲೇ ಕಲ್ಲಾದಳು. ಕತೆ ಮುಂದುವರಿಯುವುದು. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.